ಈಗ ಜೈ ಸಿನಿಮಾವನ್ನ ಪ್ರೇಕ್ಷಕರ ಮಡಿಲಿಗೆ ಹಾಕಿದ್ದೀರಾ, ವೀಕ್ಷಕರು ಕೂಡ ತುಂಬಾ ಇಷ್ಟಪಟ್ಟಿರುವಂತದ್ದು. ಈಗ ಕೊನೆಯದಾಗಿ ಏನ್ ಹೇಳ್ತೀರಾ? ಹೇಳೋವಂಥದ್ದು ಏನೂ ಇಲ್ಲ. ಅಂದ್ರೆ ಜೈ ಸಿನಿಮಾ ನಾವು ರಿಲೀಸ್ಗೆ ಮುಂಚೆನೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರೀಮಿಯರ್ಸ್ ಎಲ್ಲ ಮಾಡಿದ್ವಿ. ಒಂದು ರೇಂಜ್ಗೆ ಪಾಪ ಪ್ರೀಮಿಯರ್ ಅಲ್ಲೇ ನಮಗೆ ನಾವು ಹಾಕಿರೋ ಬಂಡವಾಳದ ಒಂದ್ ಸ್ವಲ್ಪ ಪರ್ಸೆಂಟೇಜ್ ಜನರು ಆಲ್ರೆಡಿ ಕೊಟ್ಟಿದ್ರು ನಮ್ಗೆ, ದುಬೈಯಲ್ಲಿ, ಮಸ್ಕತ್ತಲ್ಲಿ, ಅಲ್ಲಿ ಇಲ್ಲಿ ಎಲ್ಲ. ಈಗ ರಿಲೀಸ್ ಆದ್ಮೇಲೆ 3 ದಿನ ನಾವೊಂದು 103 ಹೌಸ್ಫುಲ್ ಶೋನ ಕಂಡಿದೀವಿ. ಸೊ ಈಗಿನ ಸಿಚುವೇಶನ್ ನೋಡ್ಬೇಕು ನಾವು. ಅಂದ್ರೆ ಈಗ ಸೂಫ್ರಮ್ಸು, ಕಾಂತಾರಾಗೆಲ್ಲ ನಮ್ಮನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಇಟ್ಸ್ ಅ ತುಳು ಮೂವಿ, ತುಳು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇರೋವಂಥದ್ದು. ಸೊ ನಮ್ಮ ಲೆವೆಲ್ಗೆ 103 ಹೌಸ್ಫುಲ್ ಶೋ ಅನ್ನೋವಂಥದ್ದು ಅದೊಂದು ದೊಡ್ಡ ಸಾಧನೆ. ಅಂಡ್ ಈಗಿನ ವಿದ್ಯಮಾನ ನೋಡ್ತಾ ಇದ್ರೆ ತುಳು ಸಿನಿಮಾಗಳಂತೂ ನನ್ನ ಸರ್ಕಸ್ ಬಂದ ಮೇಲೆ, ಅದಾದ್ಮೇಲೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂತು. ಸೊ ಅದಾದ್ಮೇಲೆ ತುಳು ಸಿನಿಮಾಗಳಿಗೆ ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ ಜನ. ಸೊ ಆ ಆಂಗಲ್ ಅಲ್ಲಿ ನೋಡೋದಾದ್ರೆ 103 ಹೌಸ್ಫುಲ್ ಶೋಗಳಿದೆ ಅಲ್ವಾ, ಅದು ಮತ್ತೆ ಬೂಸ್ಟ್ ಕೊಟ್ಟಿದೆ. ಸೊ ಜನರು ಮತ್ತೆ ಥಿಯೇಟರ್ಗೆ ಬರ್ತಾ ಇದ್ದಾರೆ. ಬಿಕಾಸ್ ಒಂದು ಕನ್ನಡ ಸಿನಿಮಾ ನೋಡೋದು ಬೇರೆ, ನಮ್ಮ ಕಡೆ ತುಳು ನೋಡೋದು ಬೇರೆ. ಬಿಕಾಸ್ ಕನ್ನಡ ಅದು ಆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಏನಕ್ಕೆ ಅಂತ ಕನ್ನಡಗೆ ಜನ ಬಂದರೂ ಕೂಡ ಕೆಲವೊಂದ್ಸಲ ತುಳುಗ್ ಬರ್ತಾ ಇರಲಿಲ್ಲ. ಸೊ ಅಂತ ಸಿಚುವೇಶನ್ ಮತ್ತೆ ಕ್ರಿಯೇಟ್ ಆಗಿತ್ತು. ಸೊ ಜೈಯಿಂದಾಗಿ ಮತ್ತೆ ಥಿಯೇಟರ್ಗೆ ಜನ ಬರ್ತಾ ಇದ್ದಾರೆ, ಅದು ಖುಷಿ ಇದೆ. ಆ್ಯಂಡ್ ಒಂದು ತುಳು ಸಿನಿಮಾ ದೊಡ್ಡದಾಗಿ ರಿಲೀಸ್ ಆಗಬೇಕು ಅಂತ ನಾನು ಎಷ್ಟೋ ವರ್ಷಗಳಿಂದ ಕನಸು ಕಾಣ್ತಾ ಇದ್ದೆ. ಬಿಗ್ ಬಾಸ್ ಅಲ್ಲೂ ಹೇಳಿದ್ದೆ, ಸೊ ತುಳು ಸಿನಿಮಾಗೂ ಒಂದು ದಿನ ಬರುತ್ತೆ, ದೊಡ್ಡದಾಗಿ ರಿಲೀಸ್ ಆಗುತ್ತೆ ಅಂತ. ಆ್ಯಂಡ್ ಈ ಸಿನಿಮಾ 100ಕ್ಕಿಂತ ಹೆಚ್ಚು ಥಿಯೇಟ್ರಲ್ಲಿ ಒಂದೇ ದಿನ ರಿಲೀಸ್ ಆಯಿತು. ಆ್ಯಂಡ್ ಕನ್ನಡದಲ್ಲೂ ರಿಲೀಸ್ ಆಯಿತು. ಅದು ಎಷ್ಟೇ ವರ್ಷ ಆದರೂ ಇನ್ನು ಎಷ್ಟೇ ಜನ ಸಿನಿಮಾ ಮಾಡಿದ್ರು, ತುಳು ಹಾಗೂ ಕನ್ನಡದಲ್ಲಿ ರಿಲೀಸ್ ಆಗಿರೋವಂಥ ಒಂದು ಹೆಜ್ಜೆ ಇಟ್ಟಿರೋದು ಯಾರು ಅಂತ ಕೇಳಿದ್ರೆ ಜೈ ಸಿನಿಮಾ ತಂಡದವರು ಅಂತ ಹೇಳ್ತಾರಲ್ವ, ಅದು ಬಹುಶಃ ಇನ್ನಷ್ಟು ಜನರಿಗೆ ಒಳ್ಳೆ ವೇದಿಕೆಯನ್ನ ಸೃಷ್ಟಿ ಮಾಡಿ ಕೊಡ್ಲೂಬಹುದು. ಸೊ ಈ ಸಿನಿಮಾನ ಈಗಾಗಲೇ ದೊಡ್ಡದಾಗಿ ಸ್ವೀಕಾರ ಮಾಡಿರುವಂತಹ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಇನ್ನಷ್ಟು ಜನ ನೋಡಬೇಕು, ಬಿಕಾಸ್ ತುಳು ಎಕ್ಸ್ಟ್ರಾಡಿನರಿ ಆಗಿ ಹೋಗ್ತಾ ಇದೆ. ಕನ್ನಡ ನಾವು ಜಸ್ಟ್ ಟ್ರೈ ಮಾಡ್ತಿರೋವಂಥದ್ದು. ಸೊ ಇನ್ನಷ್ಟು ಜನರಿಗೆ ರೀಚ್ ಆಗಲಿ ಅಂತ. ಕನ್ನಡ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ನೋಡಬೇಕು, ಆವಾಗ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ. ಸೊ ಇವಾಗ ಯಾರೆಲ್ಲ ನೋಡಿದ್ದೀರಾ ಧನ್ಯವಾದಗಳು. ಅದಕ್ಕಿಂತ ದೊಡ್ಡದಾಗಿ ಏನು ಹೇಳ್ಬೋದು, ಐ ಆಮ್ ರಿಯಲಿ ಗ್ರೇಟ್ಫುಲ್ ಅಂತ ಹೇಳ್ತೀನಿ. ಮೇಡಮ್ ಏನು ಹೇಳ್ತೀರಾ? ನಮ್ಮ ಸಿನಿಮಾದ ಬಗ್ಗೆ ನಾವೇನು ಈ ಥರ ಇದೆ ಆ ಥರ ಇದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪ್ರೀಮಿಯರ್ ಶೋಸ್ ಆಯಿತು, ಫಸ್ಟ್ ಡೇ ಫಸ್ಟ್ ಶೋ ಇಂದ 3 ದಿನ 4 ದಿನ ಇವಾಗ ಏನು ನಡೀತು, ರಿವ್ಯೂಸ್ಗಳು ಅದ್ಭುತವಾಗಿ ಬಂದಿದೆ. ಸೊ ನೀವೇ ಇವಾಗ ಹೇಳಿದ್ರಿ ಚೆನ್ನಾಗಿದೆ ಮೂವಿ ಅಂತ. ಐ ಥಿಂಕ್ ಒಂದು ಒಳ್ಳೆಯ ಕಾಂಟೆಂಟ್ ಇರುವಂಥ ಸಿನಿಮಾನ ಜನ ಇಷ್ಟಪಟ್ಟೇ ಪಡ್ತಾರೆ. ಆ್ಯಂಡ್ ಇದರಲ್ಲಿ ಬರೀ ಒಂದು ಜಾನರ್ ಆಫ್ ಇದಿಲ್ಲ, ಅಂದರೆ ಒಂದು ಸೀರಿಯಸ್ ಸಬ್ಜೆಕ್ಟ್ ಅಂತ ಅಲ್ಲ. ಇದರಲ್ಲಿ ನೀವು ಹೇಳ್ದಂಗೆ ಲವ್ ಇದೆ, ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಫೈಟ್ ಇದೆ, ಸಾಂಗ್ಸ್ ಇದೆ, ಲವ್ ಇದೆ, ಎಲ್ಲದೂ ಇದೆ. ಸೊ ಐ ಥಿಂಕ್ ಒಂದಿಷ್ಟು ಸ್ಟ್ರೆಸ್ಸಲ್ಲಿ ಇದ್ದಿದ್ದು, ನನಗೆ ನಿನ್ನೆ ಒಬ್ಬರು ಮೆಸೇಜ್ ಮಾಡಿದರು. ಇನ್ಫ್ಯಾಕ್ಟ್ ಬೆಳಿಗ್ಗೆಯಿಂದ ಆಫೀಸಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ಡೇ ಇತ್ತು ಮ್ಯಾಮ್, ಥ್ಯಾಂಕ್ ಯು ನಿಮ್ಮ ಇಡೀ ಜೈ ಟೀಮ್ಗೆ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ. ನಾನು ನಿಮ್ಮ ಸಿನಿಮಾ ಹೋಗಿ ನೋಡಿದೆ, ನಾನು ನಿಜ ತುಂಬ ಖುಷಿಯಾಗಿ ಮಲ್ಕೋತೀನಿ ನಾನು ಅಂತ. ಐ ಥಿಂಕ್ ನಾವು ನಮ್ಮ ಸಿನಿಮಾದ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಅಯ್ಯೋ ನಾವು ಹೇಳ್ತಿದ್ವಿ ಅಂತ, ಬಟ್ ಆಡಿಯನ್ಸ್ ಅದನ್ನು ಇಷ್ಟಪಡ್ತಿದ್ದಾರೆ. ಬಟ್ ಸಾಕಷ್ಟು ಜನ ಕನ್ನಡ ಆಡಿಯನ್ಸ್ ಕೂಡ ಹೋಗಿ ಸಿನಿಮಾನ ನೋಡಿ ಡೆಫಿನೆಟ್ ಆಗಿ ನಿಮ್ಮ ಏನೇ ಸ್ಟ್ರೆಸ್ ಬಸ್ಟರ್ ಇದ್ರೂ ಒಂದು ಪೀಸ್ಫುಲ್ ಆಗಿ ಎಂಜಾಯ್ ಮಾಡ್ಕೊಂಡು ಬರ್ತೀರಾ ಸಿನಿಮಾನ. ಆ್ಯಂಡ್ ಆಲ್ರೆಡಿ ಇದನ್ನು ಇಷ್ಟು ಜನ ನೋಡಿರೋರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ನೋಡಿಲ್ಲ ಅಂದರೆ ಸಿನಿಮಾ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಜೈ ಟೀಮ್ಗೆ ಸಪೋರ್ಟ್ ಮಾಡಿ. ಜೈ ಸಿನಿಮಾವನ್ನ ವೀಕ್ಷಕರು ಕೂಡ ಇಷ್ಟಪಟ್ಟಿರುವಂಥದ್ದು 100 ಅಲ್ಲ 1000 ಹೌಸ್ಫುಲ್ ಶೋಗಳು ಆಗಲಿ ಅಂತ ನಾನು ಹಾರೈಸ್ತೀನಿ. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಟೀಮ್ ಜೊತೆಗೆ ನಿಮ್ಮ ಜೈ ಸಿನಿಮಾದ ಯಶಸ್ಸನ್ನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.